ಲೋಕಸಭೆ ಚುನಾವಣೆಯಾಗಿ ರಿಸಲ್ಟ್ ಬಂದರೆ ಕರ್ನಾಟಕ ರಾಜಕಾರಣದ ಮೇಲೆ ನಿಮ್ಮ ಪ್ರಕಾರ ಪರಿಣಾಮ ಬೀರುತ್ತಾ? 100ಕ್ಕೆ 100ರಷ್ಟು ಪರಿಣಾಮ ಬೀರ್ತದೆ. 100ಕ್ಕೆ 100ರಷ್ಟು ಪರಿಣಾಮ. ಯಾಕಂದರೆ ಈಗಾಗಲೇ ಅನ್ಪಾಪ್ಯುಲರ್ ಆಗಿದೆ ಸರ್ಕಾರ. ಶಾಸಕರು ಭಾಳಷ್ಟು ಅನ್ಪ್ಲೆಸೆಂಟ್ ಇದ್ರಾಗಿದ್ದಾರೆ, ಅನ್ಕಂಫರ್ಟಬಲ್ ಇದ್ದಾರೆ. ಅವ್ರು ಯಾವುದು ಕೆಲಸ ಹಾಕಿದಲ್ಲ, ಗ್ಯಾರಂಟಿ ನೆಪದ ಮೇಲೆ ಇವತ್ತು ಎಲ್ಲ ಹಣ ಅಲ್ಲಿ ಹೋಗ್ತದೆ. ಯಾವುದೇ ಒಂದು ಡೆವಲಪ್ಮೆಂಟ್ ಇವತ್ತು ಯಾರೋ ನಾಗರಿಕರು ಹೇಳ್ತಾರೆ, ಸರ್ ಎಲ್ಲ ಈ ಕಡೆ ರಸ್ತೆ ಆತ್ರಿ, ಇನ್ನೊಂದು 2-3 ರಸ್ತೆ ಉಳಿದಾವೆ, ಯೂಜಿಡಿ ವರ್ಕ್ ಇದೀರಿ, ಅದಕ್ಕೆ ಹಣ ಇಲ್ಲ. ಡೆವಲಪ್ಮೆಂಟಿಗೆ ಹೊಸ ರಸ್ತೆ ಮಾಡಬೇಕು, ಇಲ್ಲ ಹಣ ಇಲ್ಲ, ಎಲ್ಲ ಗ್ಯಾರಂಟಿ. ಹೀಗಾಗಿ ಏನಾಗಿದೆ, ಶಾಸಕರು ಅದರಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲ ಶಾಸಕರು ತೊಂದರೆ, ಪರ್ಟಿಕ್ಯುಲರ್ಲಿ ಆಡಳಿತ ಪಕ್ಷದ ಶಾಸಕರಂತೂ ನಿರಾಶೆ ಆಗಿದ್ದಾರೆ. ಸರ್ ಒಬ್ಬರ ಇಬ್ಬರ 135+ ಇದ್ದಾರೆ ಸರ್. ಅವ್ರು ಹಂಗೆ ನೋಡೋಕೆ ಹೋದ್ರೆ ಎಲ್ಲ ಮಹಾರಾಷ್ಟ್ರ ಥರ ಏನಾದರೂ ಕರ್ನಾಟಕದಲ್ಲಿ ನೀವು ಅವ್ರು ಇಂಟರ್ನಲ್ ಹೋಗಿ ಮಾತಾಡಿಸಿ ಪರ್ಸನಲಿ ಆಫ್ ದ ರೆಕಾರ್ಡ್ ಅವ್ರು ಹೇಳ್ತಾರೆ ಭಾಳ ಬೇಜಾರಿನಲ್ಲಿದ್ದೀವಿ ಅಂತ. ನೀವು ಇದನ್ನು ಅರ್ಥ ಮಾಡ್ಕೊಡ್ರಿ. ಅಲ್ಲ, ಏನಾದರೂ ಮ್ಯಾಜಿಕ್ ಆಗಬೇಕು ಅಂದ್ರೆ 40-50 ಜನ ಆಚೆ ಬರ್ಬೇಕು ಸರ್. ಅದು ನೋಡೋಣ. ನೋಡಿ, ಒಂದ್ಸಲ ಎಕ್ಸ್ಪೋಸ್ ಆಗ್ತಂದ್ರೆ ಏನು ಬೇಕಾದರೂ ಆಗ್ಬೋದು. ಓಕೆ, ಆದರೆ ಭಾಳ ಅಸಮಾಧಾನ ಇದೆ. ಯಾವಾಗ ಫ್ಲಡ್ ಗೇಟ್ ಓಪನ್ ಆಗೋದು ಗೊತ್ತಿಲ್ಲ. ಸೊ ಎಲೆಕ್ಷನ್ ಆದ್ಮೇಲೆ ಏನೋ ಕಾದಿದೆ. ಫ್ಲಡ್ ಗೇಟ್ ಯಾವಾಗ ಓಪನ್ ಆಗೋದು ಗೊತ್ತಿಲ್ಲ ನನಗೆ. ಒಬ್ಬರು ಕ್ರಾಸ್ ವೋಟಿಂಗ್ ಮಾಡಿದ್ರು ರಾಜ್ಯಸಭೆ ವೋಟಿಂಗಲ್ಲಿ, ಮತ್ತೊಬ್ಬರು ಬರಲೇ ಇಲ್ಲ. ಎನಿ ಕಮೆಂಟ್ ಸರ್? ಅಂದರೆ ನೋಡ್ರಿ ಏನಾಗಿದೆ, ಅವರು ಮೊದಲಿಂದ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು ಆಯಿತು. ಆಮೇಲೆ ಇಲ್ಲೇನೋ ಬಂದರು, ಇಲ್ಲೇ ಕಂಫರ್ಟೇಬಲ್ ಅನಿಸ್ವಲ್ದವ್ರಿಗೆ, ಮತ್ತು ಅಲ್ಲೇ ಅದು ಒಂದು ಮನಸ್ಥಿತಿ ಹಂಗಿದೆ. ಆ ಹಿನ್ನೆಲೆ ಅಂಥ ಟೈಮ್ ಇದ್ದರೆ ಯಾರಿಗಾದರೂ ಹಾಗೆ ಅನಿಸಿದರೆ ಅವರು ಇಮಿಡಿಯೇಟ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿಬಿಡಬೇಕು. ನೀವು ಹೇಳಿದ್ದಕ್ಕೆ ಪುಷ್ಟಿದಾಯಕವಾಗಿ ಹೇಳ್ತೀನಿ. ಬಿಕಾಸ್ ಅದಕ್ಕೆ ಮುಂಚೆ ನಾನು ನಿಮ್ಮ ಮನೆಯಿಂದ ಹಾದು ಹೋಗ್ಬೇಕಾದ್ರೆ ಒಂದ್ಸರಿ ವಿಧಾನ ಪರಿಷತ್ತಿನ ಸದಸ್ಯರು ಅಂತ ನೋಡಿದ್ದೆ. ಅದಾದ್ಮೇಲೆ ಈಗ ನಿಮ್ಮ ಮನೆ ಹತ್ರ ಬಂದಾಗ ಮಸಿ ಬಳದು ಅಳಿಸ್ಬಿಟ್ಟಿದ್ದೀರಾ? ತೆಗೆದುಬಿಟ್ಟು ಇಮಿಡಿಯೇಟ್ಲಿ ಅವತ್ತು ಸೇಮ್ ಡೇ ರಾಜೀನಾಮೆ ಕೊಟ್ಟು ಇನ್ನೂ 4 ವರ್ಷ ಇತ್ತು ನನಗೆ. ಹೌದು ಸರ್. ವಿರೋಧ ಪಕ್ಷದ ನಾಯಕರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಗೆ ತಗೊಂಡು ಹೋಗ್ತಿದ್ದಾರೆ? ನಿಮ್ಮ ಅನುಭವದಲ್ಲಿ ಹೇಗೆ ನೋಡ್ತಾ ಇದ್ದೀರಿ ಸರ್? ಇದೊಂದು ಹೊಸ ಪ್ರಯೋಗ ಮಾಡಿದ್ದಾರೆ ವಿಜೇಂದ್ರ ಅವರು. ಈ ಕಡೆ ಆರ್ ಅಶೋಕ್ ಮಾಡ್ತಾ ಇದ್ದಾರೆ. ಅವರು ತಮ್ಮ ಏನೋ ಒಂದು ಲೆವೆಲಲ್ಲಿ ಏನೊಂದು ಎಷ್ಟು ಶಕ್ತಿ ಹಾಕಿ ಮಾಡಬೇಕು ಆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ರಾಜಕಾರಣದಲ್ಲಿ ಜಗದೀಶ್ ಶೆಟ್ಟರ್ ಅವರ ಮುಂದಿನ ಗುರಿ ಏನು? ನೋಡಿ, ನಂದು ಮೊದಲಿಂದು ಪಕ್ಷನಿಷ್ಠವಾಗಿ ಕೆಲಸ ಮಾಡಿದಂಥವ್ರು, ಪಕ್ಷ ಸಂಘಟನೆ ಮಾಡಿದಂಥ ವ್ಯಕ್ತಿ ನಾನು. ಹೀಗಾಗಿ ನನ್ನ ಪೂರ್ತಿ ಟೈಮು ನನ್ನ ಪಕ್ಷ ಸಂಘಟನೆ ಸಲುವಾಗಿ ನಾನು ಟೈಮ್. ಎಷ್ಟೊಂದು ಬಯಸದೆ ಬಂದ ಭಾಗ್ಯ ಬಂತು ಸರ್. ವಿರೋಧ ಪಕ್ಷದ ನಾಯಕ ಆಗಬೇಕು ಅಂತ ಯಾವತ್ತೂ ಆಸೆ ಪಟ್ಟವರಲ್ಲ. ನೋಡಿ, ನಿಮ್ಮ ಬ್ಯಾಸ್ಕೆಟ್ಗೆ ಬಂತು. ಮುಖ್ಯಮಂತ್ರಿ ಆಗಬೇಕು ಅನ್ಕೊಂಡು ಬ್ಯಾಸ್ಕೆಟ್ಗೆ ಬಂತು. ಬಿಗಿನಿಂಗ್ ನಾ ಅಡ್ವೊಕೇಟ್ ಆಗಿ 15 ವರ್ಷ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾವೆ. ನಾನು ರಾಜಕಾರಣಕ್ಕೆ ಬರ್ತೇನೆ ಅನ್ನೋದೇ ನನ್ನ ಕಲ್ಪನೆ ಇರಲಿಲ್ಲ. ನೋಡಿ, ನಾವೊಂದು ಹೇಳೋದು ಯಾವಾಗಲೂ, ನಾನು ಬಸವ ತತ್ವ ಪಾಲನೆ ಮಾಡುವಂಥ ವ್ಯಕ್ತಿ. ಮೂಢನಂಬಿಕೆ ಮತ್ತೊಂದು ಇದು ಎಂದೂ ನನ್ನ ಲೈಫ್ನಾಗ ಮಾಡಿಲ್ಲ. ಫಸ್ಟ್ ಟೈಮ್ ನಾ MLA ಆದಾಗ ಐಮೂಲಿ ಮನೆಯಲ್ಲಿದ್ದೆ ನಾನು, ದೇಸಾಯಿ ಕ್ರಾಸ್ನಲ್ಲಿ. ಕರೆಕ್ಟ್. ಐಮೂಲಿ ಮನೆ ಅಂದರೆ ಅದು ವಾಸ್ತುದ ವಿರುದ್ಧ ಅಂತ, ವಾಸ್ತುಗೆ ಅಂತಲ್ಲಿ ನಾನು ಫಸ್ಟ್ ಟೈಮ್ MLA ಆದೆ. ಈ ಬಾರಿ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ 28-28 ಅಥವಾ ನಿಮ್ಮ ಅನಿಸಿಸಲ್ಲಿ ಇಲ್ಲಪ್ಪ ಹೋದ್ ಸರಿ ಎಷ್ಟು ಉಳಿಸ್ಕೋತೀವಿ ಅಂತ? ಇಲ್ಲ, ಈಗ ಒಂದು JDS ಜೊತೆ ಅಲೈನ್ಸ್ ಆಗಿದ್ದರಿಂದ, ಹೌದು, ಅಲ್ಲಿ ಹೋಟ್ ಪೋಲಿಂಗ್ ಅದು ಒಂದು ಧ್ರುವೀಕರಣ ಆಗೋದ್ರಿಂದ ಡೆಫಿನೆಟ್ಲಿ ಮೊದಲು ನಮ್ಗೆ 24-25 ಅಂತ ಇತ್ತು. ಈಗ 28ಕ್ಕೂ 25 ಗೆಲ್ತೀವಿ. ನಿಮ್ಮದು JDS ಭಾಗ ಹೇಗೆ ಸರ್? ಶೇರ್ ಹೇಗೆ ಸರ್? ಇಲ್ಲ, ಅದು ವರಿಷ್ಠರು ನಿರ್ಧಾರ ಮಾಡ್ತಾರೆ. 2020 ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವ್ರಿಗೆ ಭಾಳ ರಿಕ್ವೆಸ್ಟ್ ಮಾಡಿದೆ, ನೀವು ಒಂದ್ಸಲ ಅಧಿಕಾರ ಕೊಟ್ಬಿಡ್ರಿ ಯಡಿಯೂರಪ್ಪಗೆ, ಮಾತು ಕೊಟ್ಟಂಗೆ. ನಮ್ಮದು ಇಬ್ಬರದು ಒಂದು ಈ ರೀತಿ ಒಂದು ಸಮ್ಮಿಳಿತವಾಗಿ ಅಲೈನ್ಸ್ ಮುಂದುವರೆದ್ರೆ 20 ವರ್ಷ ನಾವು ಸರ್ಕಾರ ಮಾಡೋದು BJP JDS ಅಂತ ಹೇಳಿದ್ದೆ ಅವರಿಗೆ. ಬಂದೇವಿ. ಅದನ್ನ ಆ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೋದರೆ ಇಬ್ಬರು ಕಾಂಬಿನೇಷನ್ ಮುಖಾಂತರ 25-3 24-4 ಅಲ್ಲ, ಅದು ಎಷ್ಟು ಸೀಟ್ ಅವ್ರಿಗೆ ಕೊಡ್ತಾರೆ ಗೊತ್ತಿಲ್ಲ ನನಗೆ. ಅದು ಅವರು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಅವ್ರೇನು ಚರ್ಚೆ ಮಾಡಿದ್ರೆ ಅದು ನನ್ನ ಗಮನಕ್ಕೆ ನನಗೆ ಅನಿಸೋದು ಈ ಸಲ ಮೊದಲೇನೋ 24-25 ಅನಿಸಿತ್ತು. ಈಗ 28ಕ್ಕೂ 28 ಸ್ಥಾನಗಳನ್ನು ನಾವು ಗೆಲ್ತೀವಿ. ಕೊನೆ ಪ್ರಶ್ನೆ, ಯಾರ ನಾಯಕತ್ವದಲ್ಲಿ ಲೋಕಸಭಾ ಚುನಾವಣೆಯ ಹೋರಾಟ ಇಲ್ಲಿ ನಡೆಯುತ್ತೆ? ಇಲ್ಲಿ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಯಾರ ಮುಂಚೂಣಿ ಅಲ್ಲ. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಸಹಿತ ಮೋದಿಯವರ ನಾಯಕತ್ವ ಇದೆ. ಮತ್ತು ಅದಕ್ಕೆ ಪೂರಕವಾಗಿ ಇವತ್ತು ಯಡಿಯೂರಪ್ಪನವ್ರು ಇದ್ದಾರೆ, ಆ ಕಡೆ ಕುಮಾರಸ್ವಾಮಿ ಇದ್ದಾರೆ, ನಾವೆಲ್ಲ ಇದ್ದೀವಿ. ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡಿದರೆ ಡೆಫಿನೆಟ್ಲಿ 28 ಸ್ಥಾನಗಳು ಗೆದ್ದು. ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇವತ್ತಿನ ವಿಸ್ತಾರ ನ್ಯೂಸ್ನ ಲೀಡರ್ ಸ್ಪೀಕಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಇನ್ನು ಗೊತ್ತಿಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ಎಲ್ಲ ಆಲೋಚನೆಗಳು ಸೂಚನೆಗಳು ಸಿಗ್ತಾ ಇದೆ. ಒಳ್ಳೇದಾಗ್ಲಿ ಅಂತ ನಾವಂತೂ ಹಾರೈಸ್ತೀವಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.